ನೋಡಿದ್ರೆ ಫ್ರೀ ಟಿಕೆಟ್ ಇತ್ತು. ಇವತ್ತು ನಾವು ಬಂದಿರೋದು 8 o'clock ಬಂದ್ರೂ ಫ್ರೀ ಟಿಕೆಟ್ ಇರುತ್ತೆ ಎಂಟ್ರಿ ಲಾಲ್ಬಾಗಲ್ಲಿ. ನೋಡಿ ಇಲ್ಲಿ ಟಿಕೆಟ್ ಇರುತ್ತೆ, ಗೇಟಲ್ಲಿ ಇಲ್ಲ ಅಂದ್ರೂ ಇಲ್ಲೂ ಟಿಕೆಟ್ ಕೊಡಬೇಕಾಗುತ್ತೆ. ಹುಷಾರಾಗಿ ಬನ್ನಿ. ನಮ್ಮ ಫ್ಯಾಮಿಲಿ ಅವ್ರ ಜೊತೆ ಬಂದಿದ್ವಿ ಲಾಸ್ಟ್ ಟೈಮ್ ಅಂದ್ರೆ 2 years ಬ್ಯಾಕ್. ಫುಲ್ ರಶ್. 1 year ಬ್ಯಾಕ್ ಬಂದಿದ್ವಿ, ಫುಲ್ ರಶ್. ಅಯ್ಯೋ ನಮ್ಮ ತಮ್ಮನ ಕರ್ಕೊಂಡು ನಾನು ಫುಲ್ ಓದಾಡ್ಬಿಟ್ಟಿದ್ವಿ. ಮಧ್ಯಾಹ್ನ ಮೇಲೆ ಬಂದಿದ್ವಿ ನಾವು. ಇವತ್ತು ಮಾರ್ನಿಂಗ್ ಆರಾಮಾಗಿ ನೋಡ್ಕೊಂಡು ಹೋಗಿರೋದು. ಮೇಕಪ್ ಮಾಡ್ತಾರೆ, ಮೇಕಪ್ ಎಲ್ಲ ಹೋಗ್ಬಿಟ್ಟಿತ್ತು. ಹೆಂಗೆ ಜಗಳ ಆಡ್ತಿದ್ದಾರೆ ನಾತಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸರಿತಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಸ್ಪೆಷಲ್ ವಿಡಿಯೋ ಅಂತ August 15th ವಿಡಿಯೋ ಮಾಡ್ತಾ ಇದ್ದೀನಿ, ಲಾಲ್ಬಾಗ್ ವಿಡಿಯೋ. ನಿಂದು ಹಾಕ್ಲಾ? ನೋಡಿ ಹಸ್ಬೆಂಡ್ ವೈಫ್ ಅಫಿಷಿಯಲ್ ಬಂದಿದ್ದಾರೆ ಅಂತ. ನೋಡಿ ಇದೆ ಲಾಲ್. ನೋಡಿ ಫ್ರೀ ಟಿಕೆಟ್ ಇರಲ್ಲ ಅನ್ಕೊಂಡು ನೋಡಿದ್ರೆ ಫ್ರೀ ಟಿಕೆಟೇ ಇತ್ತು. ಇವತ್ತು ನಾವು ಬಂದಿರೋದು 8 o'clock ಬಂದ್ರೂ ಫ್ರೀ ಟಿಕೆಟೇ ಇರುತ್ತೆ ಎಂಟ್ರಿ ಲಾಲ್ಬಾಗಲ್ಲಿ. ನೋಡಿ ಇಲ್ಲಿ ಟಿಕೆಟ್ ಇರುತ್ತೆ, ಗೇಟಲ್ಲಿ ಇಲ್ಲ ಅಂದ್ರೂ. ಗ್ಲಾಸ್ ಹೌಸಲ್ಲಿ ಕೇಳಲ್ವಾ? ಏನೋ ಡೌಟ್ ನನಗೆ, ಇವಾಗ ಕೇಳಿಬಿಟ್ರೆ. ಗ್ಲಾಸ್ ಹೌಸಲ್ಲೂ ಎಂಟ್ರಿಲಿ ಕೇಳ್ಬೋದೇನೋ ಅಂತ. ಇಲ್ಲೆಲ್ಲ ಓಲ್ಡ್ ಮರಗಳು ಇರುತ್ತಲ್ವಾ ಇಲ್ಲಿ. ಇಲ್ಲಿ ಆ ಸೈಡು ಡಿಸೈನ್ ಬೇರೆ ಇದೆ. ಈ ಸರಿ ಹೊಸದಾಗಿ ಫಿಶಿಂಗ್ ಮಾಡಿದ್ದಾರೆ ನೋಡಿ, ನಮಗೂ ಇಲ್ಲಿ ಕೊಟ್ಟಿದ್ದಾರೆ ಎಂಟ್ರಿಯಲ್ಲೇನೆ. ಇದು 6 o'clock ಮಾರ್ನಿಂಗ್ 6 o'clock 7 o'clock ಇರೋದು. ಆ ಕಡೆ ಸೈಡೆಲ್ಲ ಅಂಗಡಿಗಳು, ನಿಮ್ಗೆ ಏನೇನು ಬೇಕು ಎಲ್ಲ ತಿನ್ನೋದ್ರಿಂದ ಹಿಡಿದು ಮಕ್ಕಳು ಆಟ ಆಡೋದು, ಬೇಬೀಸ್ ಎಲ್ಲ ಆಟ ಆಡೋದೆಲ್ಲ ಅಲ್ಲಿ ಇರುತ್ತೆ. ಪಾಟ್ಸು, ಆರ್ಟ್ಸ್ ಇರ್ಬೋದು ಇದೆಲ್ಲ. ಎಲ್ಲ ಮರದಲ್ಲೆಲ್ಲ ಆರ್ಟ್ ಮಾಡಿರೋದು ಯಾವಾಗಲೂ ಇರುತ್ತೆ. ಇದನ್ನ ಫುಲ್ ಡೆಕೋರೇಟ್ ಮಾಡಿದ್ದಾರೆ. ಅಲ್ಲೂ ಒಂದು ಡಿಸೈನ್ ಮಾಡಿ ಇಟ್ಟಿದ್ದಾರೆ ನೀಟಾಗಿ. ಪ್ರತಿ ಸರಿ ಸ್ಪೆಷಲ್ಲಾಗಿ ಯಾವುದಾದ್ರೂ ಒಂದು ಥೀಮ್ ಇಟ್ಕೊಂಡು ಮಾಡ್ತಾರೆ. ಈ ಸರಿ ಅಂಬೇಡ್ಕರ್ ಅವ್ರದ್ದು ಥೀಮ್ ತಗೊಂಡಿದ್ದಾರೆ. ಇದೇ ಗ್ಲಾಸ್ ಹೌಸ್. ನೋಡಿ ಇದೆ ಗ್ಲಾಸ್ ಹೌಸ್. ಇಲ್ಲಿ ನಾವು ಎಕ್ಸಿಟಿಂದ ಬಂದಿದ್ದೀವಿ. ಏನಂತ ಗೇಟ್ ಹತ್ರ ಟಿಕೆಟ್ ಇಲ್ಲ ಅಂದರೂ ಸಹ ಗ್ಲಾಸ್ ಹೌಸ್ ಹತ್ರ ಹೋಗುವಾಗ ಟಿಕೆಟ್ ತಗೊಳ್ಳೇಬೇಕು. ಮತ್ತು ಅಲ್ಲಿ ಮುಂದೆನೂ ಚೆಕಿಂಗ್ ಕೂಡ ಇರುತ್ತೆ. ಮತ್ತು ಈಗ ಹೊಸದಾಗಿ ಈ ಸರಿ ಫಿಶಿಂಗ್ದು ಸ್ಟಾರ್ಟ್ ಆಗಿದೆ. ಫಿಶಿಂಗ್ದು ಕೂಡ ವೆರೈಟಿ ಫಿಶಿಂಗ್ ಎಕ್ಸಿಬಿಷನ್ನು ಸಹ ಇದೆ. ಅದಕ್ಕೂ ಸಹ 2 ಡಬಲ್ ಟಿಕೆಟು. ಈ ಸರಿ ಒಟ್ಟು 3 ಟಿಕೆಟ್ ತಗೋಬೇಕು. ನೋಡಿ ಈ ಥರ ಫ್ಲವರ್ ಶೋ ಎಲ್ಲ. ನೋಡಿ ಈ ಥರ ಸ್ಪೆಷಲಾಗಿ ಮಾಡಿ. ಈ ಕಡೆ ಕ್ರೀಮು ಅಲ್ಲ.
ಫೋಟೋ ತಗೊಂಡಿರೋರನ್ನ. ಹಾಂ, ಬ್ಲ್ಯಾಕ್. ಎಲ್ಲ ಮಾಡಿದ್ದಾರೆ. ಇಲ್ಲಿ ಹಿಡಿಬೇಕು. ನೋಡಿ ವಾಟರ್ ಫಾಲ್.
ನೋಡಿಕೊಂಡು ಬೇಕಾದ್ರೆ ರಶ್ ಆಗಿಬಿಟ್ರೆ ನೋಡೋಕ್ಕಾಗಲ್ಲ ಅಂತ ಫಸ್ಟೇ ನೋಡಿಕೊಂಡು ಹೊರಗಡೆ ಬಂದಿದ್ದೀವಿ. ಏ ಇಲ್ಲ ಚೆನ್ನಾಗಿ. ಹಾಯ್ ಗಾಯ್ಸ್, ಈಗೆಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಒಳಗಡೆ ಗ್ಲಾಸ್ ಹೌಸ್ ಅಷ್ಟೇ ನೋಡಿದ್ವಿ. ಸುಮ್ಮನೆ ನಮ್ಮದು ಫೋಟೋಸ್ ರೀಲ್ಸ್ ಎಲ್ಲ ಮಾಡಿಕೊಂಡು ಬರೋಣ ಅಂತೇಳಿ ಈಗ ಸ್ವಲ್ಪ ಹೊತ್ತು ರೀಲ್ಸ್ ಮಾಡಿದ್ವಿ. ಮತ್ತೆ ಬೆಟ್ಟ ಹತ್ರ ಎಲ್ಲ ನೋಡೋಣ ಅಂತ. ನೋಡಿ ಹೋಗ್ತಾ ಇದ್ದೀವಿ. ಇನ್ನು ಈ ಫಿಶ್ ಹೊಸ್ತಾಗಿದೆ ಈ ಸರಿ. ಕಳ್ಸೋರು ಸಾಂಗ್ ಇದೆ ನೋಡು, HD ಅಲ್ಲೇ ಕಳ್ಸಿದ್ದೀನಿ. ಫಿಶ್ದು ಹೊಸ್ದಾಗಿ ಮಾಡಿದ್ದಾರೆ ಈ ಸರಿ, ಅದನ್ನ ನೋಡ್ಕೊಂಡು ಬರೋಣ ಅಂತ. ನೋಡಿ ರೀಲ್ಸ್ ಮಾಡೋಣ ಅಂತ ಕಾಯ್ತಾ ಇದ್ದೀವಿ. ಜಸ್ಟ್ ನೋಡ್ಕೊಂಡು ಹೋಗೋಣ ಅಂತ. ನೋಡಿ ಅಲ್ಲಿ ನೀರ್ದು ಇರೋದು, ನದಿ ಥರ ಕೆರೆ ಥರ ಇದೆ ಅಲ್ಲಿ. ಅಲ್ಲಿ ಆ ಸೈಡಲ್ಲಿ ನೀರ್ದಿರೋದು. ಸವಿತಾ, ಅದೇ ಇಲ್ಲಿ ಮಾಡೋಣ. ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ಸ್ ಹಾಕ್ಬಿಟ್ಟಿದ್ರು. ಸೊ ಹಾಗಾಗಿ ನಾವು ಸ್ವಲ್ಪ ಹೊತ್ತು ಗ್ಲಾಸ್ ಹೌಸ್ ಎಲ್ಲ ನೋಡಿಕೊಂಡು, ಬೇಕಂದರೆ ಬೆಳಿಗ್ಗೆನೇ ಹೋಗಿರೋದ್ರಿಂದ ರಶ್ ಆಗಿಬಿಡಲ್ಲ. ನಾವು 8 ಗಂಟೆಗೆಲ್ಲ ಹೋಗ್ಬಿಟ್ಟಿದ್ವಿ. ಸೊ ಆವಾಗ ರಶ್ ಏನು ಇರಲಿಲ್ಲ. ಅದಕ್ಕೆ ಫಸ್ಟು ನೋಡಿಕೊಂಡು ಆಮೇಲೆ ಈಚೆ ಬರೋಣ ಅಂತೇಳಿ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಫೋಟೋಸು ಮತ್ತು ರೀಲ್ಸ್ ಎಲ್ಲ ಮಾಡಿಕೊಂಡು ಆಮೇಲೆ ಈ ಕಡೆ ಅಂಗಡಿ ಕಡೆ ಎಲ್ಲ ಬಂದಿದ್ವಿ. ಏನೇನು ಇಕ್ಕಿದ್ದಾರೆ ಅಂತ ನೋಡಿಕೊಂಡು ಒಂದು ಸರಿ ವಿಸಿಟ್ ಮಾಡೋಣ ಅಂತೇಳಿ ಬಂದಿದ್ವಿ. ವಾಯ್ಸ್ ಓವರು ಯಾಕೆ ಕೊಡ್ತಾಯಿದ್ದೀನಿ ಅಂದರೆ, ಸೊ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಇತ್ತು. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಪ್ರತಿಯೊಂದು ವರ್ಷವೂ ಕೂಡ ವೆರೈಟಿ ಆಗಿರೋಂಥ ಸ್ಟೋರ್ಸ್ ಎಲ್ಲ ಬಂದಿರುತ್ತೆ. ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಎಲ್ಲನೂ ಇಲ್ಲೂ. ಸೊ ಇವರು ಸುಮ್ಮನೆ ಹೇಳ್ತಾಯಿದ್ರು, ಅವ್ರಿಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾ ಇರೋದು ಗೊತ್ತಿರಲಿಲ್ಲ. ಸುಮ್ಮನೆ ಹಾಗೆ ಮಾತಾಡ್ತಾಯಿದ್ರು ಅವ್ರ ಪ್ರಾಡಕ್ಟ್ ಬಗ್ಗೆ. ಆಮೇಲೆ ಅವ್ರಿಗೆ ಗೊತ್ತಾಗಿದ್ದು ನಾವು ಯೂಟ್ಯೂಬ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ಹಂಗೆ ಮುಂದೆ ಹೋಗ್ತಾ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಸೀಡ್ಸ್ ತೊಗೊಳ್ತಾಯಿದ್ರು. ಹೂವದ್ದು ಸೀಡ್ಸ್ ಎಲ್ಲ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅದು ಸುಮ್ಮನೆ ಬ್ಯಾಕ್ಗ್ರೌಂಡ್ ಎಲ್ಲ ತೋರಿಸ್ಕೊಂಡು ಹಾಗೆ ಇಲ್ಲಿ ಹೋಮ್ ಪ್ರಾಡಕ್ಟು ಸಹ ಸಿಕ್ತು. ಮನೇಲೇ ಎಲ್ಲ ಮಾಡಿರುವಂಥ ಪ್ರಾಡಕ್ಟು ಸಹ. ಸೊ ಪ್ಲಾಸ್ಟಿಕ್, ವಿತೌಟ್ ಪ್ಲಾಸ್ಟಿಕ್ ಇರುವಂಥ ಬ್ಯಾಗ್ಸು ಸಿಗುತ್ತೆ. ಒಳ್ಳೆ ಮೆಟೀರಿಯಲ್ಲು ಎಲ್ಲ ಇರುತ್ತೆ ಬ್ಯಾಗ್ಸ್ ಎಲ್ಲ. ಪಾಟ್ಸ್ ಇದ್ದರೆ ಪಾಟ್ಸು ನೀವು ತಗೋ. गोट आगती ना आम्हाला बीज बीज एक मला होते ಸೀಡ್ಸ್ ಸಹ ಇಲ್ಲಿ ಸಿಗುತ್ತೆ. ಹಿಂಗೆ ಹೋಗಿ ಅಲ್ಲೋರ್ಗು ಹೋಗೋಣ, ಆಮೇಲೆ ಹಂಗೆ ಬಿಟ್ಟು ಹೋಗೋಣ. అది ಬೆಳೆದು ಅನ್ನ ಅನ್ನ ಮಠ ಏನೇ ಯಾರು 2 ಗಂಟೆ ಶಾಪಿಂಗು ಸಹ ಚೆನ್ನಾಗಿ ಮಾಡ್ಬೋದು. ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರಲ್ಲ, ರೇಟ್ ಎಲ್ಲ ಹೈ ಇರುತ್ತೆ. 1-2 ಡಬಲ್ ರೇಟ್ ಹೇಳ್ತು ಚಿಕ್ಕೋದನಿ ಮುಂದೆ ಹೋಗ್ತೀವಿ ಬೋಲ್ ಬನ್ನಿ. यो गोटा जाए कम से 50 ने देख ने था ना टमाटा उगे दम्मा नेड़ा नेड़ा होगा देख खोल ला कत ना ಒಂದೊಂದು ಸಾಲಿ ಎಲ್ಲ ಆ್ಯಡ್ ಮಾಡ್ತೀನಿ ಸುಮ್ಮನೆ. ಈ ಥರ ಬನ್ನಿ, ಈ ಥರ ಇದೆ ಅಂತ ಬನ್ನಿ ಅಂದ್ಬಿಡು. ಲಾಸ್ಟಲ್ಲಿ ಇರಾಗ ಇಲ್ಲೂ ಇದೆ ಸೀಟ್ಸ್. ಇದು ಪ್ರತಿ ವರ್ಷ ಇಕ್ಕಿರ್ತಾರೆ ಇಲ್ಲಿ, ಒಂದು ವರ್ಷನೂ ಮಿಸ್ ಆಗಲ್ಲ. ವಿಡಿಯೋನೇ ಆಗ್ತಾಯಿಲ್ಲ, ನನಗೆ ಗೊತ್ತಿಲ್ಲ, ಸುಮ್ಮನೆ ಇಟ್ಕೊಂಡಿದ್ದಾರೆ. ನೇರ್ಲೆ ಥರ ಇದೆಲ್ಲ ಪ್ರತಿ ವರ್ಷವೂ ಡಿಫ್ರೆಂಟಾಗಿ ಆ ಇಯರಲ್ಲಿ ಏನೇನು ಸ್ಪೆಷಲ್ ಆಗಿರುತ್ತೋ ಅದನ್ನೆಲ್ಲ ತಂದು ಇಲ್ಲಿ ಎಕ್ಸಿಕ್ಯೂಟ್ ಮಾಡಿರ್ತಾರೆ.
ಮತ್ತು ಅದ್ರದ್ದು ಯೂಸಸ್ ಇರ್ಬೋದು, ಮತ್ತು ಅದನ್ನು ಎಲ್ಲ ಹೇಗೆ ಯೂಸ್ ಮಾಡ್ಬೋದು, ಅದನ್ನೆಲ್ಲ ಹೇಗೆ ಬೆಳೆದಿದ್ರು ಅನ್ನೋದನ್ನು ಕೂಡ ಮೇಲೆ ಸ್ಕ್ರೀನ್ ಇದೆಯಲ್ಲ, ಆ ಸ್ಕ್ರೀನ್ ಮೇಲೆಲ್ಲ ತೋರಿಸ್ತಾರೆ. ಇಲ್ಲಿ ತೋರಿಸ್ತೀನಿ ನೋಡಿ, ಈ ಸ್ಕ್ರೀನ್ ಮೇಲೆ, ಈ ಥರ ಸ್ಕ್ರೀನ್ ಮೇಲೆ ಪ್ರತಿಯೊಂದ್ರದ್ದು ಹಣ್ಣಾಗಿರ್ಬೋದು, ಮೇಲಿರುವಂಥ ಫ್ರೇಮ್ ಮೇಲೆ ಪ್ರತಿಯೊಂದನ್ನು ಅದ್ರದ್ದು ಯೂಸಸ್ಸಿಂದ ಹಿಡಿದು ಅದು ಹೇಗೆ ಬೆಳೆದಿದ್ದಾರೆ, ಅದಕ್ಕೆ ಏನೇನು ಯಾವ್ಯಾವ ರೀತಿ ಗೊಬ್ಬರ ಏನೇನು ಯೂಸಸ್ ಮಾಡಿದ್ದಾರೆ ಅಂತೆಲ್ಲ ಹಾಕಿರ್ತಾರೆ. ಪ್ರತಿ ವರ್ಷ ಇದು ಮಿಸ್ಸೇ ಆಗಲ್ಲ. ನೀರು ಕುಡಿಯೋಣ ಅಂತ ನೀರು ಕುಡ್ಕೊಂಡು ಬೆಟ್ಟದ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಏನಂತೆ ಬೈತಾವಳ ನನಗೆ ಅಂತವಳೆ, ನಾನು ಹಿಂಗೆ ಹೊಡಿತೀನಿ ಅಂದರೆ ನಾನು ನಮ್ಮ ತಂಗಿ ಅಂದ್ರೆ ನೀವು ಹೊಡಿದ್ರೆ ಆಚೆ ಹೋಗ್ತೀವಿ ಅಂದ ರೋಡಲ್ಲಿ, ಅದೇ ಥರ ಇವಾಗ ಅಂತ ಹೇಳಿ ಈಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸವಿತಾ ವಾಟರ್ ಪೇಂಟ್ ಬರುತ್ತೆ. ನಾನು, ಇವಳು, ಮತ್ತು ಅವರು ತಮ್ಮ, ಅವ್ರ ವೈಫ್, 4 ಜನ ಬಂದಿದ್ದೀವಿ. ಇವರಿಬ್ರು ಹೇಳ್ತಿದ್ಯಾ? ಅದು ಆಮೇಲೆ ಇವರಿಬ್ರು ಹಸ್ಬೆಂಡ್ ವೈಫು, ಇವಳು ನನ್ನ ಫ್ರೆಂಡು, ಅಷ್ಟೇ. ಇವ್ರು 3 ಜನ ಒಂದೇ ಫ್ಯಾಮಿಲಿ. ಇವಾಗಾದ್ರೂ ಮಾಡಿದ್ರೆ ಅನ್ಸಿಗೆ ನಮ್ದು ಅದು ಏನದು ವಿಡಿಯೋ ಇತ್ತಲ್ಲ ಎಲ್ಲ ಹೇರ್ ಸ್ಟೈಲ್ ಎಲ್ಲ ಅರುಣ ಲಾಸ್ಟ್ ಟೈಮ್ ಬಂದಾಗ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಾನು ಚಪ್ಪಲಿ ಬಿಚ್ಚಿಬಿಟ್ಟು ಹೋಗಿದ್ದೆ, ಕಾಲಲ್ಲಿ ನೀರಿತ್ತಂತ ನಮ್ಮ ಫ್ಯಾಮಿಲಿಯವ್ರ ಜೊತೆ ಬಂದಿದ್ವಿ ಲಾಸ್ಟ್ ಟೈಮ್ ಅಂದರೆ 2 years ಬ್ಯಾಕ್. ಫುಲ್ಲು ರಶ್. 1 year ಬ್ಯಾಕಾ? 1 year ಬ್ಯಾಕ್ ಬಂದಿದ್ವಿ, ಫುಲ್ಲು ರಶ್ಶು. ಅಯ್ಯೋ, ನಮ್ಮ ತಮ್ಮನ ಕರ್ಕೊಂಡು ಬಂದು ಫುಲ್ ಓದಾಡ್ಬಿಟ್ಟಿದ್ವಿ. ಮಧ್ಯಾಹ್ನ ಮೇಲೆ ಬಂದಿದ್ವಿ ನಾವು. ಇವತ್ತು ಮಾರ್ನಿಂಗ್ ಆರಾಮಾಗಿ ನೋಡಿಕೊಂಡು ಹೋಗಿರೋದು. ಮೇಕಪ್ ಮಾಡಿದವ್ರದ್ದೆಲ್ಲ ಮೇಕಪ್ ಎಲ್ಲ ಹೋಗ್ಬಿಟ್ಟು ಇದೆ. ಫುಲ್ಲು ಹಿಂಗಿದೆ ವ್ಯೂ. ನನ್ನ ಫೋಟೋ ಜೊತೆ ಹಾಕ್ತೀನಿ. ಬ್ಲ್ಯಾಕ್ ಆಗಿ ಬರ್ತಾ ಇದೆ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಫಿಶ್ದೊಂದಿದೆ, ನೋಡ್ಕೊಂಡು ಹೋಗೋಣ ಅಂತ. ಅದು ನೋಡ್ಬಿಟ್ಟು ಮನೆ ಕಡೆ ಹೋಗೋದು. ನೋಡಿ ಬಂದಿದೆ, ಫುಲ್ ರಶ್. ನೋಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. 12 ಗಂಟೆ ಆಯಿತು. ಮನೆಗೆ ಹೋಗಿ ಊಟ ಗಿಟ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋದು. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.